ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಂಡೂರು ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತ ನಿರ್ಮಾಣಕ್ಕೆ ಬಹಳ ದಿನಗಳಿಂದ ಒತ್ತಾಯಗಳಿದ್ದು, ಇದೀಗ ಆ ಒತ್ತಡ ಮತ್ತಷ್ಟು ತೀವ್ರಗೊಂಡಿದೆ. ಏಪ್ರಿಲ್ 1ರಂದು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಸಂಬಂಧ ಸಂಡೂರಿನ ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಈ ವೇಳೆ ದಲಿತ ಸಂಘಟನೆಗಳ ಮುಖಂಡರು ಸಭೆಯಿಂದ ಹೊರನಡೆದು ಅಂಬೇಡ್ಕರ್ ವೃತ್ತ ನಿರ್ಮಾಣ ಹಾಗೂ ಒಳ ಮೀಸಲಾತಿ ಅನುಷ್ಠಾನ ವಿಳಂಬ ಕಾರಣದಿಂದ ತಾವು ಸಭೆಯನ್ನು ಬಹಿಷ್ಕರಿಸುತ್ತಿದ್ದೇವೆ ಎಂದು ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಹೈವಳೆ ನಿಂಗಪ್ಪ ಸ್ಪಷ್ಟಪಡಿಸಿದ್ದರು. ನಿಂಗಪ್ಪ ಹೈವಳೆ ಅಂತ ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷರು. ಇಂದು ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ತಾಲೂಕು ಆಡಳಿತ ಕರೆದಿದ್ದರು. ನಮ್ಮ ಎಲ್ಲ ಹಿರಿಯ ಸಂಘಟಕರು ಹಾಗೂ ಆದಿಜಾಂಬವ ಮಹಾಸಭಾದಿಂದ ಎಲ್ಲ ಕಾರ್ಯಕರ್ತರ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಆಗಮಿಸಿದ್ದು, ಎಲ್ಲರ ನಿರ್ಣಯದಂತೆ ನಾವು ಬಾಯ್ಕಾಟ್ ಮಾಡಿದ್ದೇವೆ. ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ವರ್ಷ ನಾವು ಕೇಳಿದಂಗೆಲೆ ಅವರು ಯಾವುದೇ ರೀತಿಯಿಂದ ಆ ಸರ್ಕಲ್ ಮಾಡಲಿಕ್ಕೆ ಯಾರು ಒಪ್ತಾ ಇಲ್ಲ. ಸೊ ಈ ಹಿಂದೆ ಆ ಸರ್ಕಲ್ ಮಾಡಬೇಕಂತ ಎಲ್ಲ ಸಂಘ ಸಂಸ್ಥೆಗಳು ಮನವಿ ಪತ್ರವನ್ನು ನೀಡಿದ್ದು, ಎಲ್ಲ ಜಾತಿಯ ಸಂಘ ಸಂಸ್ಥೆಗಳು ಕೂಡ ಮನವಿ ಪತ್ರಗಳನ್ನು ನೀಡಿದ್ದು, ಅದು ಮುನ್ಸಿಪಾಲಿಟಿನಲ್ಲಿ ತರವಾಗಿ ಪಾಸ್ ಆಗಿದ್ದು ಮತ್ತು ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಮತ್ತೆ ಪಾಸ್ ಆಗಿ ಮತ್ತೆ ಬಂದಿದ್ದು, ಅದರ ಬಗ್ಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಯಾರು ಕ್ರಮ ತೆಗೆದುಕೊಂಡಿಲ್ಲ. ತಾಲೂಕು ಆಡಳಿತ ಕೂಡ ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ. ನಾವು ವರ್ಷ ಬರ್ತೀವಿ, ಜಯಂತಿ ಮುಗಿಸ್ತೀವಿ, ಹೋಗ್ತೀವಿ, ವರ್ಷ ಬರ್ತೀವಿ, ಜಯಂತಿ ಮುಗಿಸ್ತೀವಿ, ಹೋಗ್ತೀವಿ. ನಮಗೆ ಒಂದು ಹೋರಾಟ ಮಾಡಲಿಕ್ಕೆ ಆದರ್ಶ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ ಇಲ್ಲ, ಒಂದು ಪಿತ್ತಳಿನೂ ಇಲ್ಲ ಅಂದಮೇಲೆ ನಾವು ಇಲ್ಲಿ ಸಂಘಟಕರು ನಮ್ಮ ಹೋರಾಟದ ಏನು ಆದಿ ಅಂತಕ್ಕಂಥದ್ದು ಎಲ್ಲ ಯಕ್ಷ ಪ್ರಶ್ನೆ ಆಗಿದೆ. ಸೊ ಹಂಗಾಗ್ಬಿಟ್ಟು ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಾವು ಈ ಒಂದು ನಿರ್ಣಯ ತಗೊಂಡಿದ್ದು, ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ಆಗಲೇಬೇಕು. ಅದರ ಜೊತೆಯಲ್ಲೇ ಮಾನ್ಯ ಸಂಸದರು ಮತ್ತು MLA ಅವರು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂದ್ರೆ ಮೀಸಲಾತಿ ಕ್ಷೇತ್ರಗಳಿಂದ ಅವರು ಆಯ್ಕೆಯಾಗಿದ್ದು, ಈಗ 3% ಇರೋದನ್ನ 7%ಗೆ, 15% ಇರೋದನ್ನ 17%ಗೆ ಹೆಚ್ಚುವರಿಯಾಗಿ ಈಗ ಸರ್ಕಾರದಲ್ಲಿ ಮಾಡಿದ್ರೆ ಈ ಹಿಂದೆ ಮತ್ತೆ ಅದನ್ನ ಮೊಟಕುಗೊಳಿಸಿ ನಾವು ಹಳೆ ಮೀಸಲಾತಿ ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಅವರು ಧ್ವನಿ ಎತ್ತಬೇಕು. ವಿಧಾನಸೌಧದಲ್ಲಿ ಧ್ವನಿ ಎತ್ತೋದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದು ಅವರು ಅಲ್ಲಿ ಹೋರಾಟ ಮಾಡಬೇಕು ಅನ್ನೋದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಕೂಡ ಇಟ್ಕೊಂಡು ನಾವು ಈ ಒಂದು ಬೈಕಾಟ್ ಅನ್ನು ಮಾಡಿ ಹೊರಗಡೆ ಬಂದಿದ್ದೇವೆ. 3 ತಿಂಗಳ ಒಳಗಡೆ ನಾವು ಈ ಸರ್ಕಲ್ ಅನ್ನು ನಾವು ಭೂಮಿ ಪೂಜೆ ಮಾಡಿ ಅಡಿಗಲ್ಲ ಹಾಕಿ ನಾವು ಸರ್ಕಲ್ ಅನ್ನು ಕಟ್ತೀವಿ ಅಂತ ಮಾತನ್ನು ಕೊಟ್ಟಿದ್ರು ತಾಲೂಕು ಆಡಳಿತ ಮತ್ತು ಶಾಸಕರು ಕೂಡ. ಈ ಹಿಂದೆ MP ಅವರಿರ್ತಕ್ಕಂಥ ತುಕಾರಾಮ್ ಸರ್ ಕೂಡ ಇದನ್ನ ನಾವು ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರು ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಈ ವರ್ಷ ಕೂಡ ಅದು ನೆನೆಗುದಿಗೆ ಹಂಗೆ ಬಿದ್ದಿದೆ. ವಿಳಂಬ ನೀತಿಗೆ ಅವರು ನಿರ್ಲಕ್ಷ್ಯತನ ಅಂತ ಹೇಳ್ತೀನಿ. ಅವರು ಈ ಕಾನ್ಸ್ಟಿಟ್ಯೂಷನ್ ಬರ್ತಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಇಲ್ದೇ ಅವರು ಶಾಸಕರು ಮತ್ತು MP ಆಗಿರ್ತಕ್ಕಂಥದ್ದು. ಸೊ ಇವೆಲ್ಲ ಆದ್ಮೇಲೆ ಅವರು ಅದೇ ಆದಿಯಿಂದ ಬಂದಿರತಕ್ಕಂಥದ್ದು ನನ್ನ ಹೃದಯದಿಂದ ಅಂತ ಹೇಳ್ತಕ್ಕಂಥವ್ರು ಇದನ್ನ ಪಾಲನೆ ಮಾಡಬೇಕು. ಅದ್ರ ಜೊತೆಗೆ ನಾವು ಹೋರಾಟಗಾರರು ನಾವು ಇಲ್ಲಿ ಇರ್ತಕ್ಕಂಥ ಕೇಳೋದಷ್ಟೇ, ನಾವು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು MLAಗಳು MP ಇವ್ರು ಮಾಡಿಲ್ಲ ಅಂದಮೇಲೆ ಈ ಮತ್ತೆ ಯಾರು ಮಾಡ್ಬೇಕಂತಾರೆ. ಸೊ ಹಂಗಾಗಿಬಿಟ್ಟು ನಾವು ಈ ಹೋರಾಟದ ಹಾದಿ ಹಿಡಿಯಕ್ಕೆ ಕಾರಣ ಮುಖ್ಯ ನಮ್ಮಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇದ್ದಿದ್ರೆ ನಾವು ಕೇಳಿ ಇದನ್ನ ಹೋರಾಟ ಮಾಡಬೇಕಾಗ್ತಿದ್ವಿ. ನಮ್ಮ ಅಣ್ಣ ತಮ್ಮಂದರಾಗಿರ್ತಕ್ಕಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಅವರು ಈ ಮಾತನ್ನು ಧ್ವನಿ ಎತ್ತಬೇಕಾಗಿತ್ತು. ಅದೇ ನಮಗೆ ಬೇಸರದ ಸಂಗತಿ. ಮಾತಿಗೆ ಮಣಿತಕ್ಕಂಥ ದಲಿತರು ಹೋಗಿ ಒಪ್ಕೊಳ್ತೀನಿ, ಆದ್ರೆ ಈ ಪರಿ ಯಾಮರ್ಸ್ಕೊಂಡು ಹೋಗ್ತಕ್ಕಂಥದ್ದು ಆಗ್ಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ನಾವು ಮಾತು ಕೊಟ್ಟ ಮೇಲೆ ಮಾತನ್ನ ಆಯ್ತು ಅಂತ ನಾವು ನಡೆಸ್ಕೊಂಡು ಬಂದಿದ್ದೀವಿ. ದಲಿತರು ಎಂದಿಗೂ ಸಿಟ್ಟು ಬರಲ್ಲ, ಸಿಟ್ಟು ಬಂದ್ರೆ ಬಿಡಲ್ಲ ಅಂತಾರಲ್ಲ, ಹಾಗೆ ನಾವು ಕೂಡ ಬಹಳ ತಾಳ್ಮೆಯಿಂದ ಕಾದಿದ್ದೀವಿ. ಎಲ್ಲ ಸಂಘಟಕರು ಎಲ್ಲರೂ ತಾಳ್ಮೆಯಿಂದ ಕಾದು ಕೊನೆಗೆ ಇವರು ಮಾಡದೇ ಇಲ್ಲ ಅಂತ ನಿರ್ಧಾರ ಬಂದ ಮೇಲೆ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ನಂತರ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೊಂದು ಪೂರ್ವಭಾವಿ ಸಭೆಯನ್ನು ಕರೆದು ತಾಲೂಕು ಆಡಳಿತದ ಸ್ಪಷ್ಟನೆ ಕೇಳಲು ಕೋರಿದ್ದರು. ಅದೇ ಪ್ರಕಾರ ನಡೆದ ಸಭೆಯಲ್ಲಿ ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಕೇವಲ 3-4 ಜನರು ಭಾಗವಹಿಸಿದ್ದರು.
ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್ ಹಾಗೂ ಸಿಪಿಐ ಮಹೇಶ್ ಗೌಡ ಅವರು ಅಂಬೇಡ್ಕರ್ ವೃತ್ತ ನಿರ್ಮಾಣಕ್ಕೆ ಪೂರಕವಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದು ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನ ಮಾಡಿದರು. ಜೊತೆಗೆ ಸಭೆಯ ಮಾಹಿತಿ ಹಾಗೂ ದಲಿತ ಸಂಘಟನೆಗಳ ಬೇಡಿಕೆಯನ್ನು ಶಾಸಕರಾದ ಅನ್ನಪೂರ್ಣ ತುಕಾರಾಂ, ಸಂಸದ ಇ ತುಕಾರಾಂ ಅವರ ಗಮನಕ್ಕೆ ತರಲಾಗುವುದು ಎಂದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ಕಲ್ ಒಂದು ವರ್ಷದಿಂದ ಇದು ಬಾಕಿ ಇದೆ. ಹಾಗಾಗಿ ನಾವು ಈ ಸಭೆನ ಬಹಿಷ್ಕಾರ ಮಾಡ್ತೀವಿ ಅಂತ ಬಹಿಷ್ಕಾರ ಮಾಡಿದ್ರು. ಈ ವಿಚಾರವಾಗಿ ನಮ್ಮಿಂದ ಏನೋ ಸ್ಪಷ್ಟನೆ ನೀವು ಕೇಳಲಿಲ್ಲ. ಹಾಗಾಗಿ ಈಗ ಈ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಸಭೆ ಕರೆದಿದ್ದೀವಿ. ಅಲ್ಲಿ ಸಂಸದರು ನಮಗೆ ಅಲ್ಲಿ ಏನು ಜಾಗ ಇದೆಯಲ್ಲ ಅದನ್ನ PWD ಅವ್ರನ್ನ ಕರ್ಕೊಂಡು ಮತ್ತು ಮುನ್ಸಿಪಾಲಿಟಿ ಅವ್ರನ್ನ ಕರ್ಕೊಂಡು ಅಳತೆ ಮಾಡಿಸಿ ಏನು ಪೂರ್ವ ತಯಾರಿ ಏನು ಮಾಡ್ತಾರೆ ಮಾಡ್ಕೊಂಡಿರಿ. ನಾನು ಬರ್ತೀನಿ, ನಾನು ಬಂದು ಎಲ್ಲರಿಗೂ ಮಾತಾಡಿ ಇದ್ರದ್ದು ಏನಿದೆ ಅದು ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಈಗ ನಾನು ಅದಕ್ಕೆ PWD ಅವ್ರನ್ನ ಕರೆಸಿದ್ದೀನಿ, ಮತ್ತೆ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಇದ್ದಾರೆ. ಈ ವಿಚಾರವಾಗಿ ಎಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗಿ ಅವರು ಸಾಹೇಬರು ಬರೋದ್ರಾಗೆ 5ನೇ ತಾರೀಕು ಒಳಗೆ 5ನೇ ತಾರೀಕು ಅವರು ಸಾಹೇಬರು ಹೇಳಿದ್ದಾರೆ. ಒಟ್ಟಿಗೆ ಮಾಡಿದ್ರಿ, ನಾನು ಬರ್ತೀನಿ, ಬಂದೆಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಚೀಫ್ ಆಫೀಸರ್ ಮತ್ತು PWD ಇಂಜಿನಿಯರು ಅಲ್ಲಿ ಹೋಗಿ ಏನು ಸಾಧಕ ಬಾಧಕ ಅಳತೆ ಮಾಡಿಸ್ಕೊಂಡು ರೋಡ್ ವೈಡಿಂಗ್ ಆಗ್ತದ, ರೋಡ್ ವೈಡಿಂಗ್ ಆದ್ರೆ ಎಲ್ಲಿ ಸರ್ಕಲ್ ಮಾಡೋದು ಸೂಕ್ತ, ಇದೆಲ್ಲ ಚರ್ಚೆ ಆಗಲಿ. ನೀವು ಒಂದ್ಸಲ ಚರ್ಚೆ ಮಾಡಿದ್ರಿ, ಅಷ್ಟರೊಳಗೆ ನಾವು ಸಾಹೇಬರಿಗೆ ಅಪ್ಡೇಟ್ ಮಾಡಿರ್ತೀವಿ. MP ಸಾಹೇಬರು ಮತ್ತೆ ನಾವೆಲ್ಲ ಸೇರಿ ಒಂದು ಸಭೆ ಸೇರಿ ಫೈನಲ್ ಆಗಿ ಏನ್ ಮಾಡೋದು, ನೀವೇನೇನು ಹೇಳಿದ್ರಿ ಎಲ್ಲ ನಡೆದಿದೆ. ಇದರಲ್ಲಿ ಯಾವ ಮುಚ್ಚುಮರೆ ಇಲ್ಲ. ಶಿವಣ್ಣ ಹೇಳಿದಾಗ ಶಿವಣ್ಣ ಪೂರ ಇದು ಪ್ರೊಸೀಡಿಂಗ್ಸ್ನಾಗದು ಇದೆ. ನಿನ್ನೆನೂ ನೀಟಾಗಿ ಓದಿದ್ರು, ಒಂದು 10 ಪೇಜ್ ಬರ್ತಿದ್ವಿ ಇಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಗ್ಗೆ ಏನೇನು ಆಗಿತ್ತು ಅದು ಬರ್ದಿದೆ, ಅದನ್ನು ಓದಿದ್ವಿ. ಈಗ ನಾವು ಈಗ ಕಾರ್ಯಪ್ರವೃತ್ತರಾಗಿದ್ದೀವಿ. ಅದು ಏನ್ ಮಾಡ್ಬೇಕು, ಮಾನ್ಯ ಶಾಸಕರು ಸಂಸದರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಬಾಬು ಜಗಜೀವನರಾವ್ ಜಯಂತಿ ಇದೆ 5ನೇ ತಾರೀಕು. ಅವತ್ತಿನ ದಿನ ನಾವು ಸಾಹೇಬರಿಗೆ ಒಂದು ಮಾತು ಹೇಳ್ತೀವಿ, ಸರ್ ಹಿಂಗಾಗಿದೆ, ಇವತ್ತು ಏನಾಗಿದೆ ನಾವು ಅಪ್ಡೇಟ್ ಮಾಡ್ತೀವಿ. ಫೈನಲ್ ಆಗಿ ಎಲ್ಲರೂ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಆಗೋದಕ್ಕೆ ಏನು ಇದೆ, ಏನೇನು ನಮ್ಮಿಂದ ಏನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಮಾಡ್ತೀವಿ. ನಾವು ಅಫಿಷಿಯಲಿ ಏನೇನು ಮಾಡೋಕ್ಕಿದೆ ನಾವು ಮಾಡ್ತೀವಿ. ನಿಮ್ಮ ಕಡೆ ನಿಮ್ಮನ್ನು ಬಿಟ್ಟು ಏನು ಮಾಡೋಂಗಿಲ್ಲ. ನಿಮ್ಮನ್ನು ಕರೆಸಿ ನಿಮ್ಮ ವಿಶ್ವಾಸಕ್ಕೆ ತಗೊಂಡೆ ಜಯಂತಿ ಆಗಿರ್ಬೋದು, ಸ್ಟ್ಯಾಚ್ಯೂ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಏನೇ ಮಾಡಿದ್ರು ಸಹ ಎಲ್ಲರೂ ಜೊತೆಗೂಡಿ ಮಾಡಿದ್ರೆ ಒಂದು ಅರ್ಥ ಇರ್ತದೆ. ಸುಮ್ಮನೆ ನಾವೇ ಈಗ ನೀವು ಹೇಳಿದ್ರಿ ಆಫೀಸರೇ ಮಾಡಿರ್ಬೋದು, ಆಫೀಸರ್ ಮಾಡಿದ್ರೆ ಏನಿಲ್ಲ, ಕಡೆ ಇರೋದು ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಜಯಂತಿ ಆಚರಣೆಗಳ ಅದ್ದೂರಿ ಆಗಕ್ಕೆ ಮತ್ತೆ ಅರ್ಥಪೂರ್ಣ ಆಗಕ್ಕೆ ಸಾಧ್ಯ ಇದೆ. ಸಹಿತ ಏನ್ ಮಾತಾಡ್ತೀವೋ ನಾಳೆಗೆ ಕರೆಕ್ಟ್ ಆಗಿ ಇರ್ಬೇಕು. ಮಾತಾಡೋಣ. ಈಗ ಇಲ್ಲಿ ತನಕ ಏನಾಗಿದೆ ಅದು ಹಂಗಾಯ್ತು ಹಿಂಗಾಯ್ತು ಅಂತ ಚರ್ಚೆ ಮಾಡೋಕ್ಕಿಂತ ಮುಂದಕ್ಕೆ ಈಗ ಯಾರು ಸಹಿತ ಇಲ್ಲಿ ಅಲ್ಲಿ ಸ್ಟ್ರಗಲ್ ಮಾಡಬಾರ್ದು ಅಂತಕ್ಕಂಥ ಇರೋದು ಯಾರಿಗೂ ಇಲ್ಲ ಸರ್. ಯಾರ್ಯಾರಿಲ್ಲ ಏನಿಲ್ಲ. ಈಗ ಮೀಟಿಂಗ್ ಕರೆದಿರೋದು ತಹಶೀಲ್ದಾರ್ ಸಾಹೇಬರು ಎಲ್ಲ ನಾವು ಮಾತಾಡ್ಕೊಂಡು ಮೀಟಿಂಗ್ ಕರೆಯೋದಕ್ಕೆ ಕಾರಣ ಏನಂತಂದ್ರೆ, ಈಗ ನೀವು ನಿನ್ನೆ ಏನಾಗೈತೆ ಚರ್ಚೆನೇ ಆಗಿಲ್ಲ. ಹೌದು ಸರ್. ಏನಾಗಿದೆ, ಈಗ ನೀವು ನಿಮ್ಗೆ ಬೇಸರನ ವ್ಯಕ್ತಪಡಿಸಿ ನೀವು ಹೊರಟುಬಿಟ್ಟಿದ್ರಿ. ಆದ್ರೆ ನಿಜವಾಗಿ ಏನಂತಂದ್ರೆ ಎಲ್ಲರೂ ಪೂರ್ವಕವಾಗಿ ಮಾಡಬೇಕು ಅನ್ನೋದು ಎಲ್ಲರೂ ವಿರೋಧ. ಅದನ್ನ ಇವತ್ತು ನಿಮ್ಮನ್ನ ಕರೆಸಿ ನಿಮ್ದೇನ್ ಅಭಿಪ್ರಾಯ, ಈಗ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ನೋವಿರ್ಲಿ ಏನಾಗಲಿ ಏನೈತೆ ಒಟ್ಟಲ್ಲಿದ್ದನ್ನ ಹೊರಗಡೆ ತಿಳಿಸ್ಬಿಟ್ರೆ ನಾವು ಅದನ್ನ ತಿಳ್ಕೊತೀವಿ. ನಾವು ಇದನ್ನ ಮೇಲ್ಗಡೆ ತಿಳಿಸಿ 1-2 ದಿವಸದಲ್ಲೇನೆ ಇದಕ್ಕೆ ಏನು ಪೂರ್ವವಾಗಿ ಆಗಬೇಕು 14ನೇ ತಾರೀಕಿಗೆ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಗೆ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ನಿರ್ಧಾರಗಳು ಆಗೋ ರೀತಿ ನಾವು ಅಪ್ರೈಸ್ ಮಾಡಬೇಕಲ್ಲ ವಿಚಾರಗಳನ್ನ. ಈಗ ತಾಲೂಕು ಅಡ್ಮಿನಿಸ್ಟ್ರೇಷನ್ ಇಟ್ಕೊಂಡು ನಾವು ಯಥಾಸ್ಥಿತಿ ವಸ್ತುಸ್ಥಿತಿ ಏನಿದೆ ಅದನ್ನ ತಿಳಿಸ್ಬೇಕಾಗ್ತದೆ. ಆಯ್ತಾ, ಇವತ್ತು ಕರೆದಿರೋ ಉದ್ದೇಶ ಇಷ್ಟೇ. ನಿನ್ನೆ ಏನಾಗಿದೆ ಚರ್ಚೆನೇ ಆಗಿಲ್ಲ, ಹಂಗೆ ಮೊಳಕಾಗೋಗೈತೆ ಸಭೆ. ಹಾಗಾಗಿ ನಿಮಗೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದ ಕಾರಣ ಸಕಾರಾತ್ಮಕ ಚರ್ಚೆ ಆಗಿದೆ. ನಿಮ್ಗೆ ಏನೈತೆ ಹೇಳ್ಬಿಟ್ರೆ ಈಗ ಸೇಮ್ ಇದೇನೆ ಅಷ್ಟೇ. ಇದಕ್ಕೆ ಆಗಿರ್ತಕ್ಕಂಥ ನಿಮಗೆ ಸರ್ಕಲ್ ಆಗ್ಬೇಕು ಅನ್ನೋದು ಐತಿ. ನಿಮಗೆ ಸರ್ಕಲ್ ಆಗಬೇಕು. ಈಗ ಅಂಬೇಡ್ಕರ್ ಸರ್ಕಲ್ ಆಗ್ಬೇಕು, 14ನೇ ತಾರೀಕಿಗೆ ಕಾರ್ಯಕ್ರಮ ನಡೀಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ದು ಏನು ಅಭಿಪ್ರಾಯ ಇದೆ ಅದೆಲ್ಲ ತಿಳಿಸಿ. ಇದನ್ನ ನಾವು ಸಹಿತ ಮೇಲೆ ಸಂಬಂಧಪಟ್ಟವ್ರಿಗೆ ಯಾರಿಗೆ ಗಮನ ತರ್ತೀವಿ, ತಂದು ಇದನ್ನ ಪೂರ್ವಕವಾಗಿ ಪಾಸಿಟಿವ್ ಆಗಿ ಏನು ಮಾಡಬೇಕು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ವಿಜೃಂಭಣೆ ನಡೆಯೋದಕ್ಕೆ ಏನ್ ಮಾಡಬೇಕು ಅಷ್ಟು ಮಾಡೋಂತ ತಯಾರಿ. ರಿಕ್ವೆಸ್ಟ್ ಏನಂತಂದ್ರೆ, ಈಗ ಇದು ಪಾಸಿಟಿವ್ ಆಗಿ ಆಗ್ಬೇಕಷ್ಟೇ. ಇದರಲ್ಲಿ ಇದನ್ನ ಎಲ್ಲರೂ ಮಾಡ್ತಾ ಇರ್ತಕ್ಕಂಥ ಅಂಬೇಡ್ಕರ್ ಯಾವ್ದೋ ಒಂದು ಜಾತಿಗೆ ಸೀಮಿತವಾದವರಲ್ಲ, ಇಡೀ ಸಮಾಜಕ್ಕೆ ಸೀಮಿತವಾದವರು ದೊಡ್ಡವರು. ಸೊ ಅದು ಒಳ್ಳೆ ಕೆಲಸ ಇದು ನೀವು ಕೇಳ್ತಾ ಇರ್ತಕ್ಕಂಥದ್ದು. ಸೊ ಇದು ನೀವೇನು ಅಭಿಪ್ರಾಯ ವ್ಯಕ್ತಪಡಿಸಿರಲ್ಲ ಇದನ್ನ ಸಂಬಂಧಪಟ್ಟವರಿಗೆ ಗಮನ ತಂದು ಆಯ್ತಲ್ಲ. ಸೊ ಎಲ್ಲರೂ ಸೇರಿನೇ ನೀವೇನು ತಾಯಿ ಹೊಡೆದ್ರೆ ಸಾಹೇಬ್ ಹೇಳಿದ್ರಲ್ಲ ಅದ್ರ ಪೂರ್ವವಾಗಿ ಏನ್ ಮಾಡಕ್ ಸಾಧ್ಯ ಆಗ್ತೈತೆ ಅದು ಮಾತಾಡೋದು ತಹಶೀಲ್ದಾರ್ ಸಾಹೇಬರು ಚರ್ಚೆ ಮಾಡಿದ್ವಿ. ನಿಮ್ಗೆಲ್ಲ ಇವತ್ತು ಮೀಟಿಂಗ್ ಕರೆದಿರೋ ಕಾರಣನೇ ನಿಮ್ಗೆ ಏನಂತ ಅಭಿಪ್ರಾಯ ಎಲ್ಲ ಹೇಳ್ಬಿಡ್ರಿ. ಸೊ ಇದು ಕನ್ಕ್ಲೂಡ್ ಆಗ್ಬೇಕಿದು. ಈಗ ಯಾಕೆಂದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಅಂಬೇಡ್ಕರ್ ಜಯಂತಿ ಟೈಮಿಗೆ ಇದನ್ನ ಮತ್ತೆ ಇಶ್ಯೂ ತಗೊಂಡ್ರೆ ಇದು ನಾವು ತಾಲೂಕು ಆಡಳಿತಕ್ಕೂ ಗೌರವಲ್ಲ, ಸಮಾಜದಲ್ಲಿ ಮಾತಾಡೋ ನಿಮಗೂ ಸಹಿತ ಅದು ಗೌರವಲ್ಲ. ಪುರಸಭೆ ಸದಸ್ಯರಾದ LS ಶಿವಕುಮಾರ್ ಮಾತನಾಡಿ, ಯಾವುದೇ ಸರ್ಕಲ್ಗಳನ್ನು ನಿರ್ಮಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು ಕಡ್ಡಾಯವೇ ಎಂದು ಪ್ರಶ್ನಿಸಿದರು. ಎಲ್ಲರೂ ಸಚಿವ ಸಂಪುಟದ ಅನುಮೋದನೆ ಪಡೆದೇ ಸರ್ಕಲ್ಗಳನ್ನು ನಿರ್ಮಿಸುತ್ತಾರೆಯೇ ಎಂದರು. ಎಸಿ ಅವರು PWD ಇಲಾಖೆಯವರು ಸಂಬಂಧಿಸಿದವರೆಲ್ಲ ಸ್ಥಳ ಪರಿಶೀಲನೆ ನಡೆಸಿದರೂ ವಿಳಂಬವೇಕೆ ಎಂದು ಪ್ರಶ್ನಿಸಿದರು.
ಪಕ್ಕದ ತಾಲೂಕು ಕೂಡ್ಲಿಗೆ ತಗೊಳ್ರಿ, ಪಕ್ಕದ ತಾಲೂಕು ಕಂಪ್ಲಿ ತಗೊಳ್ರಿ, ಸುತ್ತಮುತ್ತ ಇರ್ತಕ್ಕಂಥವೇ ತಗೊಳ್ರಿ, ಸರ್ಕಾರ ಪ್ರಸ್ತಾವನೆ ಕಳಿಸೇ ಸರ್ಕಲ್ಗಳು ಮಾಡಿದ್ದಾರೆ ಸರ್. ಅಲ್ಲ, ನಮ್ಮ ಒಂದು ಪ್ರಶ್ನೆ ಸರ್, ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲದಲ್ಲೇ 8-10 5-6 ಕನಕ ಸ್ಟ್ಯಾಚ್ಯೂ ಇರ್ಬೋದು, ವಾಲ್ಮೀಕಿ ಸ್ಟ್ಯಾಚ್ಯೂ ಇರ್ಬೋದು, ಬಾಬಾ ಜಗಜೀವನ್ ರಾಮ್ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಆಮೇಲೆ ಮಹಾತ್ಮ ಗಾಂಧೀಜಿ ಸರ್ಕಲ್ ಇರ್ಬೋದು, ಹೊಸಪೇಟೆಯಲ್ಲಿ 8-10 ಸರ್ಕಲ್ಗಳು ಮಾಡಿದಾರಲ್ಲ, ಅವಕ್ಕೆಲ್ಲವೂ ಸರ್ಕಾರಕ್ಕೆ ಸಚಿವ ಸಂಪುಟದ ಅನುಮೋದನೆ ಪಡ್ಕೊಂಬಂದು ಸರ್ಕಲ್ ನಿರ್ಮಾಣ ಮಾಡ್ರಿ ಅಂತಂದು ಹೇಳಿದ್ರೆ ಸರ್. ಅಲ್ಲ, ಐತೆ ಅದರಂತೆ ಗೈಡ್ಲೈನ್ಸ್ ಐತ್ಯ ಏನು ಸ್ಪೆಷಲ್ ಏನಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊಂಡ್ರು ತಾಲೂಕಿನಲ್ಲಿ ಸ್ಪೆಷಲ್ ಕಾನೂನು ಏನೋ ಸಂವಿಧಾನ ಬರ್ದ್ಬಿಟ್ಟಾರ. ಹೋದ ವರ್ಷ ತಾವು ಎಲ್ಲರೂ ಇದ್ರಿ, ಅಷ್ಟು ಮಂದಿ ಇದ್ರಿ, ಹೋದ್ ಸರಿನೂ ಇದ್ರು, ಆ ಕಡೆ ಸರಿನೂ ಇದ್ರು. ಇದಕ್ಕೆ 4ನೇ ಮೀಟಿಂಗ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಜಯಂತಿದು ಪೂರ್ವಭಾವಿ ಸಭೆ ನಡೆಸ್ತಾ ಇರೋದು ತಮ್ಮ ನೇತೃತ್ವದಲ್ಲಿ. ನಾನು ಹೇಳ್ತಾ ಇರೋದು ತಮ್ಮ ನೇತೃತ್ವದಲ್ಲಿ. ಓಕೆ ಸರ್, AC ಕರೆಸಿದ್ರಿ, AC ವಿಸಿಟ್ ಮಾಡಿಸಿದ್ವಿ. AC ಕೂಡ ನಾವು ಮಾನ್ಯ ನಮ್ಮ ಸಂಸದರು, ಗೌರವಾನ್ವಿತ ಶಾಸಕರು ಈಗಾಗಿದ್ದಾರೆ ಮೇಡಮ್ ಅವರು, ಅದಕ್ಕಿಂತ ಮುಂಚೆಗೆ ನಾವು ಗೌರವಾನ್ವಿತ ನಮ್ಮ ಶಾಸಕರಿದ್ರು, ಅವರು ಒಂದು ಹೇಳಿಕೆ ಪ್ರಕಾರ, ಅವರು ಹೇಳಿದ ಗೈಡ್ಲೈನ್ಸ್ ಪ್ರಕಾರ AC ತಕ್ಕ ಹೋದಿವಿ. AC ತಕ್ಕ ಹೋಗಿ ಒಂದು ಪ್ರಮೋಷನ್ ಇದನ್ನು ಕೊಡ್ರಪ್ಪ ಅಂತ ಹೇಳಿದ್ರು, ಲೆಟರ್ ಕೊಟ್ಟಿವಿ, ಪುರಸಭೆದೆಲ್ಲ ತಗೊಂಡೋಗಿ ಅವ್ರು ಬಂದ್ರು, ಸ್ಥಳ ಪರಿಶೀಲನೆ ಮಾಡಿದ್ರು, PWD ಹೇಳಿದ್ರು, PWD ಬಂದ್ರು, ಸ್ಥಳ ಪರಿಶೀಲನೆ ಮಾಡಿದ್ರು. ಯಾಕೆ ಸರ್ ಅಂತ ಅಷ್ಟು ಪುಷ್ಟೇ, ಬೇರೆ ಏನಿಲ್ಲ ಸರ್. ಯಾಕೆ ವಿಳಂಬ ಆಗ್ತಾ ಇದೆ, ಏನು ಕಾರಣ ಏನು? ಅದೇನು ನಮ್ಗೆ ಒಂದೇ ಸೀಮಿತನಾ? ಏನೂ ಇಲ್ಲ, ಎಲ್ಲರಿಗೂ ಸೀಮಿತ ಅಲ್ಲ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಎಲ್ಲರಿಗೂ ಬೇಕು, ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಅವರು ಎಲ್ಲರಿಗೂ ಒಂದು ಸಮನಾದಂತ ಹಕ್ಕು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವರು. ಇಷ್ಟು ಬಿಟ್ರೆ ಸರ್ ತಮ್ಮಲ್ಲಿ ಮನವಿ ಬಿಟ್ರೆ ಬೇರೆ ಏನಿಲ್ಲ ಸರ್. ನಮ್ಮದು ಒಂದು ಮನವಿ ಅಷ್ಟೇ, ಒಂದು ಸರ್ಕಲ್ ಆಗ್ಬೇಕು, ಸರ್ಕಲ್ ಮಾಡ್ರಿ, ಮಾಡಿ ಕೊಡ್ರಿ. ಆಗಲ್ಲ ನೀವು ಮಾಡ್ಕೊಳ್ಳಿಪ್ಪ, ನಾವೆಲ್ಲ ಜೊತೆಗಿರ್ತೀವಿ ಅಂದ್ರೂ ಸಮಾಜದಲ್ಲಿ ನಾವು ದೇಣಿಗೆ ಸಂಗ್ರಹ ಮಾಡ್ಕೊಂಡಾಗ್ಲಿ ಮಾಡಕ್ ನಾವು ರೆಡಿ ಇದೀವಿ ಸರ್. ತಮಗೆ ಹೆಂಗ ಅನ್ಸ್ತದೆ ಅಂತಂದ್ರೆ ಇದು ಅಂಬೇಡ್ಕರ್ ಜಯಂತಿ ಬಂದೇ ಇವ್ರು ಮಾತಾಡ್ತಾರೆ ಇದ್ರ ಬಗ್ಗೆ. ನೆವರ್ ಸರ್, ನಾವು ಇದನ್ನೆಲ್ಲ ಫಾಲೋಅಪ್ ನಲ್ಲಿ ಇದೀವಿ, ಫಾಲೋಅಪ್ ಕೂಡ ನಾವು ಮಾಡ್ತಾ ಇದೀವಿ. ಜೊತೆಗೆ 5 ಲಕ್ಷ ರೂಪಾಯಿ ಕೂಡ ವಿನಯ್ ಸರ್ ಮೊನ್ನೆ 5 ತಿಂಗಳಾಯ್ತು ಅವ್ರು ಬಂದು 5 ಲಕ್ಷ ರೂಪಾಯಿ ಕೂಡ ಸರ್ಕಲ್ಗೆ ಮೀಸಲಿಟ್ಟಿರೋದು ಕೂಡ ಹಣ ಕೂಡ ಇದೆ. ಇದು ಟು ಬಿ ಫ್ರಾಂಕ್, ಇದು ಸತ್ಯ ಕೂಡ ಕೇಳ್ರಿ. ಅದು ದುಡ್ಡು ಖರ್ಚಲ್ಲಿ ಮಾಡ್ಲಾರ್ದಕ್ಕ ಬೇರೆ ಕಡೆ ಅದನ್ನ ಮತ್ತೆ ಉಪಯೋಗ ಮಾಡ್ಕೊಂಬಲೇಬೇಕು, ಆಗ್ಲಿಲ್ಲ. ನಾವು ಜಯಣ್ಣವ್ರಿದ್ದಾಗ ತಕರಾರು ಯಾವೂ ಬಂದಿಲ್ಲ, ತಕರಾರು ಯಾರ್ಯಾರು ಕೊಟ್ಟಿಲ್ಲ. ನಾವು ನಮ್ಮರೇ ಒಬ್ರು ಸುಮ್ಮನೆ ಅದೇನು ಅಂತಾರಲ್ಲ, ಆಡ ಹುಡುಗರು ಚಾಷ್ಟೆ ಅನ್ನಂಗ ಭೂಮಿ ಪೂಜೆ ಆಗಿದೆ ಸರ್. ಮಾನ್ಯ ಕಾರ್ಮಿಕ ಸಚಿವರನ್ನೇ ಕಾಯಿ ಹೊಡೆದು ಹೋಗಿದ್ದಾರೆ ಸರ್. ಇದು ಟು ಬಿ ಫ್ರಾಂಕ್, ನಮ್ಮ ಹತ್ರ ಎವಿಡೆನ್ಸ್ ಫೋಟೋಸ್ ಕೂಡ ಇದಾವೆ ಸರ್. ಮುಖಂಡರಾದ ರಾಮಕೃಷ್ಣ ಹೆಗಡೆ ಮಾತನಾಡಿ, ಅಂಬೇಡ್ಕರ್ ಸರ್ಕಲ್ ನಿರ್ಮಾಣಕ್ಕೆ ಬಹಳಷ್ಟು ವಿಳಂಬವಾಗುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದೇ ಸ್ಥಳದಲ್ಲಿ ನಿರಂತರ ಪ್ರತಿಭಟನೆ ನಡೆಸಲು ಉದ್ದೇಶಿಸಿದ್ದೇವೆ. ಆ ಮೂಲಕ ಜಿಲ್ಲಾಡಳಿತ ಸರ್ಕಾರದ ಗಮನ ಸೆಳೆಯುತ್ತೇವೆ ಎಂದರು. ಇದೇ ವೇಳೆ ಸಂಡೂರು ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತ ನಿರ್ಮಾಣಕ್ಕಾಗಿ ನಡೆದ ಹೋರಾಟದ ಇತಿಹಾಸವನ್ನು ಸಭೆಗೆ ವಿವರಿಸಿದರು. ನಮ್ಮ ಐಹೊಳೆ ಲಿಂಗಪ್ಪನವರು ಮತ್ತೆ ಮರಿಷಮ್ಮನವರು ಕೆಲವರೆಲ್ಲ ಚರ್ಚೆ ಮಾಡಿ ಈ ಒಂದು ಪೂರ್ವಭಾವಿ ಸಭೆಗೆ ಅಗೌರವ ತೋರಿಸೋದು ಬೇಡ, ಅವ್ರೇನೋ ಕನ್ವಿನ್ಸ್ ಮಾಡಿ ಕರೆದಿದ್ದಾರೆ, ಏನಾದ್ರು ಮಾಹಿತಿ ಇರ್ತದೆ ಕೇಳಿದ್ರಿ ನೀವು. ಒಂದಿಬ್ರು ಹೋಗಿ ದೇವದಾಸ ರಾಮಕೃಷ್ಣ ಹೆಗಡೆ ಇಬ್ರು ಹೋಗಿ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡ್ಬಂದು ಮತ್ತೆ ಸಮಾಜಕ್ಕೆ ತಿಳಿಸ್ರಿ ಅಂತ ಹೇಳಿದ್ರು. ಆದ್ರೂ ಅದನ್ನ ಹೊರತುಪಡಿಸಿ ನಾವು ಅಸಹ್ಯ ಆದ ಬೇಡ, ಎಲ್ಲರೂ ಸೇರ್ಕೊಂಡಿರ್ತಾರೆ, ಒಂದು 4 ಜನ 5 ಜನ ಲೀಡ್ ಹೋಗೋಣ ಅಂತ ಬಂದಿದ್ವಿ. ಹಂಗಾಗಿ ಇಷ್ಟು ನಮ್ಮ ಒಂದು ಸಮಾಜದಿಂದ ನಾವು ತೀರ್ಮಾನ ಮಾಡಿದ್ರಿ. ನೀವು ನಡೆದಿರ್ತಕ್ಕಂಥದ್ದು ಕೂಡ ಹೇಳಿರಿ. ಸುಮಾರು ಒಂದು 2012ರಲ್ಲಿ ತಮಗೊಂದು 10 ನಿಮಿಷಗಳ ಕಾಲ ಯಾಕೆ ಇಷ್ಟು ಸುದೀರ್ಘವಾದಂಥ ಹೋರಾಟ ನಡೀತು ಅಂತ ಹೇಳ್ತಾ ಇದೀವಿ. 98ರಾಗೆ ನಮ್ಮ ಹಿರಿಯರು ಪಾಂಡಣ್ಣ ಅಂತ ಇದ್ರು, ಪಾಂಡಣ್ಣ ನೇತೃತ್ವದಾಗ, ನಾಗೇಂದ್ರಪ್ಪ ನೇತೃತ್ವದಾಗ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂತ ಒಂದು ಸರ್ಕಲ್ ಮಾಡೋದ್ರ ಮುಖಾಂತರ ಅಲ್ಲಿ ಬೋರ್ಡ್ ಹಾಕಿ ಅಲ್ಲಿಂದಲೇ ಪೂಜೆ ಮಾಡ್ಕೊಂತ ಇರ್ತಕ್ಕಂಥದ್ದು. ಅದನ್ನ ನಾವು 2012ರಲ್ಲಿ ಏನಾಯ್ತು, ಒಂದಿಷ್ಟು ಸಂಘಟನೆಯವರು ಸೇರ್ಕೊಂಡು ಏನನ್ನೋ ಆತುರ ಚರ್ಚೆ ಮಾಡಿ ವಿಜಯ ಸರ್ಕಲ್ ಎಲ್ಲ ರಾತ್ರಿ ಸ್ಟ್ಯಾಚ್ಯೂ ಕುಡಿಸಿ ಸರ್ಕಲ್ ಮಾಡಿ ವಿಜಯ ಸರ್ಕಲ್ ಒಳಗಡೆ 2012ರಲ್ಲಿ ಅದು ಒಂದು ರೀತಿಯಾಗಿ ಜಯಂತಿ ದಿನ ನೀವು ಮಾಡಿದ್ರಲ್ಲ, ಇವರು ಯಾಕೆ ಹಿಂಗ್ ಮಾಡಿದ್ರು, ಅದನ್ನ ರಾಜನೀತಿ ಮಾಡ್ಕೊಂಡಿರಲ್ಲ ಅಂತೇಳಿ ಎಲ್ಲ ತಾಲೂಕು ಆಡಳಿತಕ್ಕ ಒಂದು ಕೆಟ್ಟ ಮೆಸೇಜ್ ಹೋಯ್ತು. ಅವಾಗಿರ್ತಕ್ಕಂಥ ನಮ್ಮ ತಿಮ್ಮಪ್ಪ ಸರ್ ತಹಶೀಲ್ದಾರ್ ಆಗಿದ್ರು. ಅವಾಗ ಇದಕ್ಕಿದ್ದಂಗೆ ಸರ್ಕಾರಕ್ಕೆ ಒಂದು ಏನೋ ಒಂದು ರೀತಿಯಾಗಿ ಗಲಾಟೆಗಳು ಆಗ್ಬಹುದು ಅಂತ ಹೇಳಿ ಮನಗಂಡು ನಮ್ಮನ್ನೆಲ್ಲ ಸಂಘಟನೆಗಳನ್ನೆಲ್ಲ ಕರೆದು ದಯಮಾಡಿ ನೀವು ಇಟ್ಟಿರ್ತಕ್ಕಂಥ ಸರ್ಕಾರನ್ನ ತೆಗಿರಿ, ಇಲ್ಲಾಂದ್ರೆ ಸುಮ್ಮನೆ ಒಂದು ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವತ್ತು ಅವ್ರು ಏನ್ ಹೇಳಿದ್ರು,
ಅವತ್ತಿನ ಮಾತು ನಮ್ಗೆ ಇವತ್ತು ನೆನಪು ಬರ್ತದೆ. ಅವತ್ತೇನು ಹೇಳಿದ್ರು ಅಲ್ಲಿ ಇವತ್ತೇ ಆದೇಶ ಕೊಟ್ಬಿಡ್ತು ನಾನು ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಸರ್ಕಲ್ ಮಾಡ್ಕೊಂಡ್ಬಿಡ್ರಿ, ಇದನ್ನ ತೆಗೀರಿ ಅಂತ ಹೇಳಿದ್ರು. ಇದನ್ನ ತೆಗೀರಿ, ಇದಕ್ಕಿದ್ದಂಗೆ ಇಡಬಾರ್ದು ಅಂತ ಹೇಳಿದ್ರು. ನಾವು ಅವತ್ತು ಸಂಘಟನೆಯರು ಒಂದು ಗುಂಪು ಒಂದು ಇದಿರುತ್ತೆ, ಒಂದು ಚರ್ಚೆ ಮಾಡೋದ್ರಲ್ಲಿ ವಿಫಲ ದಿಕ್ಪಾಲ ಆಯ್ತು. ಅವತ್ತು ನಾವು ಯಾರಾದ್ರೂ ಒಂದು 10 ಜನ ಸೇರ್ಕೊಂಡು ಆಯ್ತು ನೀವು ಹೇಳಿದ್ದೀನಿ ನಾವೇ ತಗೊಂಡು ಅಲ್ಲಿ ಇಟ್ಬಿಡ್ತೀವಿ ಅಂದ್ರೆ ಅವತ್ತೇ ಆಗಿ ಹೋಗ್ಬಿಟ್ಟು. ಆದ್ರೆ 10 ವರ್ಷ ಕಳೆದ್ಬಿಟ್ಟು ಮತ್ತೆ ಅದೇನಾಯ್ತು ಅದನ್ನ ತಗೊಂಡು ಕೆಲವು ಚೀಫ್ ಆಫೀಸರ್ ಕರ್ಕೊಂಡು ಹೋಗಿ ಅಲ್ಲಿ ಒಳಗಿಟ್ಟು ಇವತ್ತಿಗೂ ಅಲ್ಲೇ ಇದೆ ಚೀಫ್ ಆಫೀಸರ್ ಎಲ್ಲಿ ಫುಲ್ ಮುನ್ಸಿಪಾಲಿಟಿ ಕಡೆ ಅಲ್ಲಿಂದ ಬಂದಿರ್ತಕ್ಕಂಥ ಇದು ಸರ್ಕಾರದ ವಿಷಯ. ಆಮೇಲೆ ನಾವು ಮತ್ತೆ ಕೋರ್ಟಿಗೆ ಹಾಕಿದ್ವಿ, SC ಆಯೋಗಕ್ಕೆ ಹಾಕಿದ್ವಿ. ಯಾಕೆ ಇದನ್ನ ಅವಮಾನ ಮಾಡಿದ್ರು, ತಹಶೀಲ್ದಾರೇ ತಗಿಸಿದ್ರು ಅಂತೇಳಿ. ಇಲ್ಲ ಇದಕ್ಕಿದ್ದಂಗೆ ನೀವು ಮಾಡಿರ್ತಕ್ಕಂಥ ಅವರು ಕೋರ್ಟಿಗೆ ಅಡ್ಡಾಡಿದ್ರು, ನಾವು ಕೂಡ ಕೋರ್ಟಿಗೆ ಹೋದ್ವಿ. ಇವೆಲ್ಲ ನಡೀತು. ಅದಾದ್ಮೇಲೆ ಏನಾಯ್ತು, ಮತ್ತೆ ಒಂದು ಸಂಘಟನೆ ವತಿಯಿಂದ ನಮ್ಮ ನೇತೃತ್ವದಲ್ಲಿ ಸುಮಾರು ಒಂದು 2-3 ಸರಿ ಇದೇ ತರ ಸಭೆಗಳನ್ನ ನಾವು ಪ್ರಸ್ತಾಪ ಮಾಡೋದು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಯುವ ಮಡಗಿನ ಬಸಪ್ಪ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್, ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಂಗನಾಥ್ ಮುತಾಲಿಕ್ ದೇಸಾಯಿ, ಲೋಕೋಪಯೋಗಿ ಇಲಾಖೆ AW ಕೊಟ್ರೇಶ್, ವಲಯ ಅರಣ್ಯಾಧಿಕಾರಿಗಳಾದ ಸೈಯದ್ ದಾದಾ ಖಲಂದರ್, ಮಂಜುನಾಥ್, ಮಬ್ಬಾಷಾ, ಜೆಸ್ಕಾಂ AW ಉಮೇಶ್ ಕುಮಾರ್, ಶರಣಬಸಪ್ಪ ಕರಿಶೆಟ್ಟಿ, PSI ಡಾಕೇಶ್, ಮುಖಂಡರಾದ ರಾಜೇಶ್ ಹೆಗಡೆ, ದೇವದಾಸ್, ವಿನೋದ್ ಕುಮಾರ್, ಹನುಮಂತ ರೆಡ್ಡಿ ಇತರರು ಭಾಗವಹಿಸಿದರು. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.